ನಮಸ್ತೆ ವೀಕ್ಷಕರೇ. ಈಗ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ಕೆಲವು ವಿಶೇಷ ದಿನಗಳು, ಹಬ್ಬ ನೋಡಿ. 1ನೇ ತಾರೀಕು ಚತುರ್ದಶಿ ಶ್ರಾರ್ಧ ಇದೆ. 2ನೇ ತಾರೀಕು ಸರ್ವ ಪಿತೃ ಅಮಾವಾಸ್ಯ, ಮತ್ತು ಅವತ್ತೇ ಗಾಂಧಿ ಜಯಂತಿ, ಸೂರ್ಯಗ್ರಹಣ, ದಶ ಅಮಾವಾಸ್ಯೆ 2ನೇ ತಾರೀಕು, ಮತ್ತು ಭಾದ್ರಪದ ಅಮಾವಾಸ್ಯೆ ಕೂಡ ಇದೆ. 3ನೇ ತಾರೀಕು ಅಶ್ವಿನಿ ಮಾಸದ ನವರಾತ್ರಿ ಆರಂಭ ಆಗ್ತಾಯಿದೆ. ಅಂದರೆ ಗುರುವಾರ ನವರಾತ್ರಿ 3ನೇ ತಾರೀಕು ಗುರುವಾರ, ಅಶ್ವಿನಿ ಮಾಸದ ಅಕ್ಟೋಬರ್ ದಿನ ನವರಾತ್ರಿ ಆರಂಭ ಆಗುತ್ತೆ. ಮತ್ತು ಮಹಾರಾಜ ಅಗರ್ಸೇನ ಜಯಂತಿ, ಈ ದಿನ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಘಟಸ್ಥಾಪನ ಅಂದರೆ ಆ ದಿನ ಕಳಶ ಸ್ಥಾಪನ ದಿನ. 4ನೇ ತಾರೀಕು ಚಂದ್ರ ದರ್ಶನ, ಮತ್ತು 6ನೇ ತಾರೀಕು ವಿನಾಯಕ ಚತುರ್ಥಿ, 7ನೇ ತಾರೀಕು ಉಪಾಂಗ್ ಲಲಿತಾ ವ್ರತ, 8ನೇ ತಾರೀಕು ಬಿಲ್ವ ನಿಮಂತ್ರನ್ ಅಂದರೆ ಬಿಲ್ವ ಪತ್ರ ಗಿಡಕ್ಕೆ ಪೂಜೆ, ಸ್ಕಂದ ಷಷ್ಠಿ 8ನೇ ತಾರೀಕೆ, ಮತ್ತು 9ನೇ ತಾರೀಕು ಸರಸ್ವತಿ ಆವಾಹನ, ಸರಸ್ವತಿಯ ಪೂಜೆ. 10ನೇ ತಾರೀಕು ಸರಸ್ವತಿ ಪೂಜೆ ಇದೆ ಅವತ್ತು. ಮತ್ತು 10ನೇ ತಾರೀಕು ಸರಸ್ವತಿ ಪೂಜೆ, ಅಶ್ವಿನಿ ನವಪಾದ. 11ನೇ ತಾರೀಕು ದುರ್ಗಾಷ್ಟಮಿ, ಸಂಧಿ ಅಂದರೆ ಸಂಧಿನಿ ಪೂಜಾ, ಮಹಾನವಮಿದೆ, ಸರಸ್ವತಿ ಬಲಿದಾನ, ಮಾಸಿಕ ದುರ್ಗಾಷ್ಟಮಿ. ಇದಿಷ್ಟು 11ನೇ ತಾರೀಕಿದೆ. 12ನೇ ತಾರೀಕು ಸರಸ್ವತಿ ವಿಸರ್ಜನಿದೆ, ಮತ್ತು ದುರ್ಗಾ ಬಲಿದಾನಿದೆ, ದುರ್ಗಾ ವಿಸರ್ಜನ, ವಿಜಯದಶಮಿ 12ನೇ ತಾರೀಕು. ಆಮೇಲೆ ದಸರಾ ಕೂಡ ಇದೆ, ಬೆಂಗಾಲಿ ಮಹಾನವಮಿ, ಮತ್ತು ಸೌತ್ ಸರಸ್ವತಿ ಪೂಜಾ, ಸೌತ್ ಕಡೆ ಎಲ್ಲ ಸರಸ್ವತಿ ಪೂಜಾ ಈ ದಿನ ಮಾಡ್ತಾರೆ. ಮತ್ತು ಬುದ್ಧ ಜಯಂತಿ, ದೀಕ್ಷಾ ಸವರ್ಣಿ ಮಾನ್ವದಿ. 13ನೇ ತಾರೀಕು ಬೆಂಗಾಲಿ ವಿಜಯದಶಮಿ 13ನೇ ತಾರೀಕು, ಮತ್ತು ಮಹಾವಚಾರ್ಯ ಜಯಂತಿ ಅವತ್ತೇ ಇದೆ. ಮತ್ತು ದಸರಾ ಕೂಡ 13ನೇ ತಾರೀಕಿದೆ. ಪಾಪಂಕುಶ ಏಕಾದಶಿ 13ನೇ ತಾರೀಕು, ಪಾಪಾಂಕುಶ ಏಕಾದಶಿ ಇದೆ. 14ನೇ ತಾರೀಕು ಗುಣ ಪಾಪಾಂಕುಶ ಏಕಾದಶಿ, ವೈಷ್ಣವ ಪಾಪಾಂಕುಶ ಏಕಾದಶಿ, ಪದ್ಮನಾಭ ದ್ವಾದಶಿ 14ನೇ ತಾರೀಕು. ಮತ್ತು 15ನೇ ತಾರೀಕು ಪ್ರದೋಷ ವ್ರತ ಇದೆ. 16ನೇ ತಾರೀಕು ಕೂಜಾಗರ ಪೂಜೆ, ಶಾರದ್ ಪೂರ್ಣಿಮಾ ಅಂದರೆ ಕೂಜಾಗರ ಪೂಜೆ ಅಂದರೆ ಇದು ಸಂಜೆಗೆ ಸಂಚಾರ ಬರುವಂಥ ಲಕ್ಷ್ಮಿ, ಯಾರು ಎಚ್ಚರವಿರುತ್ತಾರೋ ಅಂಥವರಿಗೆ ನಾನು ವಶ ಅಂತ ಹೇಳುವಂಥ ದಿನ ಇದು. 16ನೇ ತಾರೀಕು. 17ನೇ ತಾರೀಕು ವಾಲ್ಮೀಕಿ ಜಯಂತಿ, ಮೀರಾಬಾಯಿ ಜಯಂತಿ, ತುಲ ಸಂಕ್ರಮಣ, ಅಶ್ವಿನ ನವಪಾದ ಅವತ್ತು ಕೊನೆ, ಅಶ್ವಿನಿ ನವಪಾದ ಕೊನೆ. ಆಮೇಲೆ ಅಶ್ವಿನ ಪೌರ್ಣಮಿ ವ್ರತ, ಅಶ್ವಿನ ಪೌರ್ಣಮಿ. 18ನೇ ತಾರೀಕು ಮಾಸಿಕ್ ಕಾರ್ತಿಕೆ, 20ನೇ ತಾರೀಕು ಕರ್ವಾ ಚೌತ್, ಅವತ್ತೇ ಸಂಕ್ರಾಂತಿ, ಅವತ್ತೇ ಸಂಕತರ ವಕ್ರತುಂಡ ಸಂಕಷ್ಟಿ ಚತುರ್ಥಿ ಇದೆ ಅವತ್ತು. 21ನೇ ತಾರೀಕು ರೋಹಿಣಿ ವ್ರತ. 24ನೇ ತಾರೀಕು ಅಷ್ಟಮಿ, ಅಹೋ ಅಷ್ಟಮಿ, ರಾಧಾಕುಂಡ ಸ್ನಾನ, ಕಲಾಷ್ಟಮಿ, ಮಾಸಿಕ ಜನ್ಮಾಷ್ಟಮಿ. ಮತ್ತು ಗೋವತ್ಸ ದ್ವಾದಶಿ ಅವತ್ತು 28ನೇ ತಾರೀಕು ಗೋವತ್ಸ ದ್ವಾದಶಿ ಇದೆ.
ಗೋಗಳಿಗೆ ಪೂಜೆ. ರಾಮ ಏಕಾದಶಿ ಇದೆ 28ಕ್ಕೆ, ಮತ್ತು 29ಕ್ಕೆ ಧನ್ತೇರಸ್, ಯಮದೀಪ, ಯಮಪಂಚಕ ಬಿಗ್ಯಾನ್ಸ್. ಮತ್ತು ಪ್ರದೋಷ ರಥ್ 29ಕ್ಕೆ, 30ಕ್ಕೆ ಕಾಳಿ ಚೌದಾಸ್, ಹನುಮಾನ್ ಪೂಜೆ ಇದೆ, ಮಾಸಿಕ ಶಿವರಾತ್ರಿ ಇದೆ. 31ಕ್ಕೆ ಲಕ್ಷ್ಮೀ ಪೂಜೆ, ನರಕ ಚತುರ್ಥಿ, ಕೇದಾರ್ ಗೌರಿ ವ್ರತ, ತಮಿಳ್ ದೀಪಾವಳಿ, ದಿವಾಲಿ, ಚೌಪಾದ ಪೂಜೆ, ಶಾರದಾ ಪೂಜಾ, ಕಾಳಿ ಪೂಜಾ, ದೀಪಾಮಲ್ಲಿಕಾ, ಕಮಲ ಜಯಂತಿ. ಇಷ್ಟೆಲ್ಲ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ಪೂಜೆ ಹಾಗೂ ವ್ರತ ಹಾಗೂ ಹಬ್ಬಗಳು ವೀಕ್ಷಕರೇ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ನಾಳೆಯಿಂದ ನವರಾತ್ರಿಯ ಪೂಜೆ ಹಾಗೂ ಮಂತ್ರ ಯಾವ ರೀತಿ ಸ್ಥಾಪನೆ ಮಾಡಬೇಕು, ಇದ್ರ ವಿಶೇಷತೆ ಏನು ಅಂತ ನಾನೆಲ್ಲ ಹೇಳ್ತೀನಿ ವೀಕ್ಷಕರೇ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ನಮಸ್ತೆ.